ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಾ ಹೋಗುವ. ಯಾವ ರೀತಿ ಒಂದರ ನಂತರ ಒಂದು ವಿಷಯಗಳು ಬರ್ತದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗುವ. ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಬದಲಾವಣೆಗಳು ಇರಬಹುದು, ಆದರೆ ಹೆಚ್ಚಿನ ಕಡೆಗಳಲ್ಲಿ ನಾವು ವಿದ್ಯಾಸಂಸ್ಥೆಗಳಲ್ಲಿ ನಾವು ಮಾಡುವುದಾದರೆ ಈ ರೀತಿಯ ಒಂದು ನಿರೂಪಣೆಯನ್ನು ಮಾಡ್ತಾ ಹೋಗ್ಬೋದು. ನಿಮಗೆ ಬೇಕಾಗಿರುವಂಥ ವಿಷಯಗಳನ್ನು ತಗೊಳ್ಳಿ. ಇನ್ನು ಕೆಲವೊಂದು ಸಂಸ್ಥೆಗಳಲ್ಲಿ ಬೇರೆ ಬೇರೆ ರೀತಿಯ ವರದಿಗಳಿರ್ತದೆ, ಅಥವಾ ಅದರ ಒಂದು ಕಾರ್ಯಕ್ರಮದ ಪಟ್ಟಿ ಇದೇ ರೀತಿ ಇರಬೇಕು ಅಂತ ಅವರಲ್ಲಿ ಒಂದು ನಿಯಮ ಇರ್ತದೆ. ಅದೇ ರೀತಿಯಲ್ಲಿ ಮಾಡಿಕೊಳ್ತಾ ಹೋಗುವಂಥದ್ದು. ಮೊದಲಿಗೆ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಒಂದು ಸ್ವಲ್ಪ ಮಾತನಾಡ್ತಾ ಕಾರ್ಯಕ್ರಮವನ್ನು ಮಾಡ್ತಾ ಹೋಗುವಂಥದ್ದು. ಓಂ ಶ್ರೀ ಗುರುಭ್ಯೋ ನಮಃ ಅಂತ ಹೇಳ್ಬೋದು, ಅಥವಾ ನೀವು ಬೇರೆ ಯಾವುದೇ ರೀತಿಯಲ್ಲಿ ಹೇಳ್ಬೋದು, ಅಥವಾ ಎಲ್ಲರಿಗೂ ನಮಸ್ಕಾರಗಳು ಅಂತ ಕೂಡ ನೀವು ಸೇರಿಸ್ಕೊಳ್ಬೋದು. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಅತಿಥಿ ಅಭ್ಯಾಗತರೇ, ನಿವೃತ್ತ ಸೇನಾಧಿಕಾರಿಗಳೇ, ಸಂಸ್ಥೆಯ ಮುಖ್ಯಸ್ಥರೇ, ಶಿಕ್ಷಕ ವೃಂದದವರೇ, ಪೋಷಕರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಪವಿತ್ರ ಹಾಗೂ ಹೆಮ್ಮೆಯ ಸಂಭ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಸ್ವಾತಂತ್ರ್ಯವೆಂಬುವುದು ನಮಗೆ ದೊರೆತ ಉಡುಗೊರೆಯಲ್ಲ, ಅದು ನಮ್ಮ ಪೂರ್ವಜರ ತ್ಯಾಗ, ಬಲಿದಾನ ಮತ್ತು ಹೋರಾಟದ ಫಲ. ದೇಶ ನಮ್ಮದು, ಜವಾಬ್ದಾರಿ ಕೂಡ ನಮ್ಮದು. ಧ್ವಜ ನಮ್ಮದು, ಗೌರವ ನಮ್ಮದು. ಭಾರತ ನಮ್ಮದು, ಹೆಮ್ಮೆ ನಮ್ಮದು ಎಂಬ ಭಾವನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ ಅಂತ ಹೇಳುವಂಥದ್ದು. ಇದಾದ ಮೇಲೆ ನಿಮ್ಮ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಇರುವಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಹೇಳುವಂಥದ್ದು ಸರತಿ ಸಾಲಿನಲ್ಲಿ ವಿದ್ಯಾರ್ಥಿಗಳನ್ನು ನಿಲ್ಲಿಸುವಂಥದ್ದು. ಇಲ್ಲಿ 3 ಸರತಿ ಸಾಲುಗಳನ್ನು ತೆಗೆದುಕೊಂಡಿರುವಂಥದ್ದು. 3 ಸರತಿ ಸಾಲಿನಲ್ಲಿ ವಿದ್ಯಾರ್ಥಿಗಳ ನಿಲುವು. ಇದೀಗ ಕಾರ್ಯಕ್ರಮದ ಶಿಸ್ತು ಮತ್ತು ಅಚ್ಚುಕಟ್ಟಿನ ಪ್ರತೀಕವಾಗಿ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು 3 ಸರತಿ ಸಾಲಿನಲ್ಲಿ ನಿಲ್ಲಲಿದ್ದಾರೆ. ಶಿಸ್ತು ಇರುವಲ್ಲಿ ಶಕ್ತಿ ಇರುತ್ತದೆ, ಶಕ್ತಿ ಇರುವಲ್ಲಿ ಯಶಸ್ಸು ಇರುತ್ತದೆ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ಶಿಸ್ತಿನಿಂದ ನಿಂತು ಮುಂದಿನ ಕಾರ್ಯಕ್ರಮಕ್ಕೆ ಸಜ್ಜಾಗೋಣ. ಈಗ ನಿಮ್ಮ ವಿದ್ಯಾಸಂಸ್ಥೆಗಳಲ್ಲಿ ತಂಡಗಳನ್ನು ಮಾಡಿದರೆ ಪಥಸಂಚಲನ ಮಾಡಲಿಕ್ಕಿರುವಂಥದ್ದು. ಪಥಸಂಚಲನದಲ್ಲಿ ತಂಡ ಇದ್ದಾಗ ಆ ತಂಡದ ಹೆಸರನ್ನು ಬರೆದು ಆ ತಂಡದ ಬಗ್ಗೆ ನಾವು ಸ್ವಲ್ಪ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು. ಇದೀಗ ತಂಡವಾರು ಪಥಸಂಚಲನ ಹಾಗೂ ವಂದನೆ ಸ್ವೀಕಾರ. ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಆಕರ್ಷಣೆಯಾದ ಪಥಸಂಚಲನಕ್ಕೆ ಸಜ್ಜಾಗೋಣ. ಒಂದೇ ಹೆಜ್ಜೆ, ಒಂದೇ ಗುರಿ, ಒಂದೇ ಶಿಸ್ತು. ನಮ್ಮ ನಡೆ ದೇಶದ ಕಡೆ, ನಮ್ಮ ಹೆಜ್ಜೆ ಭಾರತದ ಕಡೆ. ಈ ರೀತಿಯಾಗಿ ಪಥಸಂಚಲನ ಆಗುವಂಥ ವಿಚಾರದ ಬಗ್ಗೆ ತಿಳಿಸ್ಕೊಡುವಂಥದ್ದು. ನಂತರ ಪಥಸಂಚಲನಕ್ಕೆ ನಿಮ್ಮಲ್ಲಿ ತಂಡಗಳನ್ನು ಮಾಡಿದರೆ ತಂಡಗಳ ಹೆಸರನ್ನು ಬರೆದು ನಂತರ ತಂಡಗಳ ಬಗ್ಗೆ ತಿಳಿಸ್ತಾ ಹೋಗುವಂಥದ್ದು. ಹಾಗೆಯೇ ತಂಡದ ನಾಯಕ ಯಾರು, ತಂಡದಲ್ಲಿ ಪತಾಕೆಯನ್ನು ಹಿಡಿದುಕೊಂಡಿರುವಂಥವರು ಯಾರು, ಅಂದರೆ ಧ್ವಜವನ್ನು ಹಿಡಿದುಕೊಂಡಂತಹ ನಾಯಕ ಅಥವಾ ನಾಯಕಿಯ ಹೆಸರುಗಳನ್ನು ನಾವು ತಿಳಿಸ್ತಾ ಹೇಳಬೇಕಾಗಿರುವಂಥದ್ದು. ನಾವಿಲ್ಲಿ ಮಾಡಿಕೊಂಡಿರುವಂಥ ತಂಡಗಳ ಹೆಸರನ್ನು ಹಾಕಿ ನಾನು ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ನೀವು ತಂಡಗಳ ಹೆಸರುಗಳನ್ನು ಕೊಟ್ಟಿದ್ದರೆ ಆ ಹೆಸರಿಗೆ ತಕ್ಕಂಥ ವಿಚಾರಗಳನ್ನು ನೀವು ತಿಳಿಸ್ಕೊಡ್ಬೇಕು. ಒಂದು ವೇಳೆ ನೀವು ತಂಡದ ಹೆಸರನ್ನು ಕೊಡಲಿಲ್ಲ ಅಂತಾದರೆ, ಅಥವಾ ಹೂವುಗಳ ಹೆಸರು ಈ ರೀತಿಯಾಗಿ ಕೊಟ್ಟಿದ್ದೀರಿ ಅಂತಾದರೆ, ನೀವು ಆ ಹೂವಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಪ್ರಾಣಿಗೆ ಸಂಬಂಧಪಟ್ಟ ಅಂತ ಯಾವುದಾದ್ರೂ ಒಂದು ಹೆಸರುಗಳನ್ನೆಲ್ಲ ಇದ್ದರೆ ನಾವು ಅದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ವಿವರಿಸುವಂಥದ್ದು. ಇಲ್ಲಿ ನಾವು ಕೊಟ್ಟಿರುವಂತಹ ತಂಡದ ಹೆಸರುಗಳು ಈ ರೀತಿಯಾಗಿದೆ: ದ್ವಾರಕಾ ತಂಡ, ಗೋಕುಲ ತಂಡ, ಮಥುರಾ ತಂಡ, ಅಯೋಧ್ಯ ತಂಡ, ಅದರ ಜೊತೆಗೆ ಸೇವಾದಳ, ಭಾರತ ಸೇವಾದಳ ತಂಡ ಕೂಡ ಸೇರಿಸಲಾಗುವುದು. ಇಲ್ಲಿ ಮೊದಲಿಗೆ ನಮ್ಮೆದುರಿಗೆ ಆಗಮಿಸುತ್ತಿರುವುದು ದ್ವಾರಕಾ ತಂಡ. ದ್ವಾರಕಾ ತಂಡದ ನಾಯಕತ್ವವನ್ನು ವಹಿಸಿದವರು ನಾಯಕನಾದ ಆದಿತ್ಯ ಕೃಷ್ಣ ಅವರ ನೇತೃತ್ವದಲ್ಲಿ ಮೊದಲ ತಂಡ ಮುನ್ನಡೆಯುತ್ತಿದೆ. ಹಳದಿ ವರ್ಣದ ಪತಾಕೆಯನ್ನು ಹಿಡಿದು ನಾಯಕಿ ಕಾವ್ಯ,
ದ್ವಾರಕಾ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ದ್ವಾರಕಾ ಎಂದರೆ ಶ್ರೀಕೃಷ್ಣನ ಪವಿತ್ರ ನಗರ. ಶ್ರೀಕೃಷ್ಣನು ತನ್ನ ಪ್ರಜೆಗಳ ರಕ್ಷಣೆಗಾಗಿ ನಿರ್ಮಿಸಿದ ಪ್ರಸಿದ್ಧ ನಗರವೇ ದ್ವಾರಕಾ. ಶೌರ್ಯ, ಧೈರ್ಯ ಮತ್ತು ನಾಯಕತ್ವದ ಪ್ರತೀಕವಾದ ದ್ವಾರಕಾ ತಂಡವನ್ನು ಆತ್ಮವಿಶ್ವಾಸದಿಂದ ಸ್ವಾಗತಿಸೋಣ. ಇನ್ನು ಎರಡನೇ ತಂಡವಾಗಿ ಗೋಕುಲ ತಂಡ. ಇದೀಗ ಮುನ್ನಡೆಯುತ್ತಿರುವಂತಹ ತಂಡ ಗೋಕುಲ ತಂಡ. ಗೋಕುಲ ತಂಡದ ನಾಯಕತ್ವವನ್ನು ವಹಿಸಿದವರು ಯಶಿತ್ ಅವರ ನೇತೃತ್ವದಲ್ಲಿ ಗೋಕುಲ ತಂಡ ಮುನ್ನಡೆಯುತ್ತಿದೆ. ಗೋಕುಲ ತಂಡವು ಕೇಸರಿ ಬಣ್ಣದ ಪತಾಕೆಯನ್ನು ಹಿಡಿದು ನಾಯಕಿ ಶ್ರಾವ್ಯ ಅವರು ಗೋಕುಲ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಗೋಕುಲ ಎಂದರೆ ಶ್ರೀಕೃಷ್ಣನ ಬಾಲ್ಯದ ನೆಲ. ಯಶೋದೆ ಮತ್ತು ನಂದ ಗೋಪನ ಮನೆಯಲ್ಲಿ ಕೃಷ್ಣನು ಬಾಲ್ಯವನ್ನು ಕಳೆದದ್ದು. ಗೋವುಗಳು, ಗೋಪಾಲರು ಮತ್ತು ಕೃಷ್ಣನ ಬಾಲಲೀಲೆಗಳಿಂದ ಗೋಕುಲ ಪ್ರಸಿದ್ಧವಾಗಿದೆ. ಸಂತೋಷ, ಸರಳತೆ, ಪ್ರೀತಿಯ ಪ್ರತೀಕವಾದ ಗೋಕುಲ ತಂಡವು ಹೆಮ್ಮೆಯಿಂದ ಮುನ್ನಡೆಯುತ್ತಿದೆ. ಇದೀಗ ಭಾರತ ಸೇವಾದಳ ತಂಡ. ಭಾರತ ಸೇವಾದಳ ತಂಡವನ್ನು ಮುನ್ನಡೆಸುತ್ತಿರುವವರು ನಾಯಕಿ ಸಾತ್ವಿಕ ಅವರ ನೇತೃತ್ವದಲ್ಲಿ ಭಾರತ ಸೇವಾದಳ ಪಥಸಂಚಲನದಲ್ಲಿ ಮುನ್ನಡೆಯುತ್ತಿದ್ದಾರೆ. ದೇಶ ಸೇವೆಯೇ ಪರಮ ಧರ್ಮ. ಶಿಸ್ತು, ಸೇವೆ, ಸಮರ್ಪಣೆಯೇ ನಮ್ಮ ಶಕ್ತಿ. ದೇಶದ ಸೇವೆ, ಸಮಾಜದ ಒಳಿತಿಗಾಗಿ ಸ್ವಯಂ ಪ್ರೇರಿತ ಸೇವೆ ಹಾಗೂ ಅಗತ್ಯ ಸಂದರ್ಭದಲ್ಲಿ ಜನರಿಗೆ ನೆರವಾಗುವ ಮನೋಭಾವವನ್ನು ಬೆಳೆಸುವ ಸೇವಾ ಪರಂಪರೆಯ ಪ್ರತೀಕವೇ ಭಾರತ ಸೇವಾದಳ. ಅಚಲ ಹೆಜ್ಜೆ, ದೃಢ ನಿಲುವು ಮತ್ತು ದೇಶ ಸೇವೆಯ ಸಂಕಲ್ಪದೊಂದಿಗೆ ಸಾಗುತ್ತಿರುವ ಭಾರತ ಸೇವಾದಳದ ವೀರ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಸ್ವಾಗತಿಸೋಣ. ಎಲ್ಲರ ವಿದ್ಯಾರ್ಥಿಗಳನ್ನು ಸ್ವಾಗತಿಸೋಣ. ಮುಂದಿನ ತಂಡ ಮಥುರಾ ತಂಡ. ನಮ್ಮ ಮುಂದೆ ಬರುತ್ತಿರುವಂತಹ ತಂಡ ಮಥುರಾ ತಂಡ. ಮಥುರಾ ತಂಡದ ನಾಯಕತ್ವವನ್ನು ವಹಿಸಿದವರು ಸಾಧ್ವಿಯವರು ಮಥುರಾ ತಂಡದ ನೇತೃತ್ವವನ್ನು ವಹಿಸಿಕೊಂಡು ನಾಯಕತ್ವದಲ್ಲಿ ಮೊದಲ ತಂಡ ಮುನ್ನಡೆಯುತ್ತಿದೆ. ಈಗ ಸಾಧ್ವಿ ಮಥುರಾ ತಂಡವನ್ನು ನೇತೃತ್ವದಲ್ಲಿ ಮುನ್ನಡೆಸುತ್ತಿದ್ದಾರೆ. ಬಿಳಿ ಬಣ್ಣದ ಪತಾಕೆಯನ್ನು ಹಿಡಿದು ನಾಯಕಿ ಯಶ್ವಿತಾ ಅವರು ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಮಥುರಾ ಎಂದರೆ ಶ್ರೀಕೃಷ್ಣನ ಜನ್ಮಭೂಮಿ. ಕೃಷ್ಣನು ದೇವಕಿ ಮತ್ತು ವಸುದೇವರ ಪುತ್ರನಾಗಿ ಮಥುರೆಯಲ್ಲಿ ಜನಿಸಿದನು. ಧರ್ಮದ ಪರವಾಗಿ ನಿಂತು ಅಧರ್ಮವನ್ನು ಎದುರಿಸಿದ ಶ್ರೀಕೃಷ್ಣನೊಂದಿಗೆ ಮಥುರೆಯ ಹೆಸರು ಅವಿನಾಭಾವ ಸಂಬಂಧ ಹೊಂದಿದೆ. ಧರ್ಮ, ಸತ್ಯ, ವಿಜಯದ ಸಂದೇಶ ಸಾರುವ ಮಥುರಾ ತಂಡವನ್ನು ಸ್ವಾಗತಿಸೋಣ. ಇನ್ನು ಬರುತ್ತಿರುವಂತಹ ತಂಡ ಅಯೋಧ್ಯ ತಂಡದ ನಾಯಕತ್ವವನ್ನು ವಹಿಸಿದವರು ಕಾರ್ತಿಕ್ ಅವರ ನೇತೃತ್ವದಲ್ಲಿ ಇದೀಗ ಅಯೋಧ್ಯ ತಂಡ ಮುನ್ನಡೆಯುತ್ತಿದೆ. ನೀಲ ವರ್ಣದ ಪತಾಕೆಯನ್ನು ಹಿಡಿದು ನಾಯಕಿ ಜೀವಿತಾರವರು ಅಯೋಧ್ಯ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಅಯೋಧ್ಯ ಎಂದರೆ ಶ್ರೀರಾಮನ ಜನ್ಮಭೂಮಿ. ಸತ್ಯ, ಧರ್ಮ, ತ್ಯಾಗ ಮತ್ತು ಆದರ್ಶ ಜೀವನಕ್ಕೆ ಶ್ರೀರಾಮನು ಮಾದರಿಯಾಗಿದ್ದಾನೆ. ಅಯೋಧ್ಯೆ ರಾಮಾಯಣದ ಪ್ರಮುಖ ಪವಿತ್ರ ನಗರವಾಗಿದೆ. ಸತ್ಯ, ಧರ್ಮ, ಆದರ್ಶದ ಪ್ರತೀಕವಾದ ಅಯೋಧ್ಯ ತಂಡವನ್ನು ಗೌರವದಿಂದ ಬರಮಾಡಿಕೊಳ್ಳೋಣ. ಇನ್ನು ವಿದ್ಯಾರ್ಥಿಗಳ ಸಮಾವೇಶವನ್ನು ಹೇಳಬೇಕು. ವಿದ್ಯಾರ್ಥಿಗಳ ಸಮಾವೇಶದಲ್ಲಿ ನಾವು ಪಥಸಂಚಲನದ ನಂತರ ನಮ್ಮ ವಿದ್ಯಾರ್ಥಿಗಳು ಶಿಸ್ತಿನಿಂದ ಸಮಾವೇಶಗೊಳ್ಳಲಿದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಶಿಸ್ತಿನಲ್ಲಿ ಸೌಂದರ್ಯವಿದೆ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಸ್ಥಾನಗಳಲ್ಲಿ ಅಚ್ಚುಕಟ್ಟಾಗಿ ಸಮಾವೇಶಗೊಳ್ಳುವ ಮೂಲಕ ಮುಂದಿನ ಕಾರ್ಯಕ್ರಮಕ್ಕೆ ಸಜ್ಜಾಗೋಣ ಅಂತ ನಾವು ತಿಳಿಸ್ಕೊಡುವಂಥದ್ದು. ಅಷ್ಟು ಹೇಳಿದ ನಂತರ ಸ್ಕೂಲ್ ಆರ್ಡರ್ ಬರ್ತದೆ. ಸ್ಕೂಲ್ ಆರ್ಡರ್, ಕ್ಲಾಸ್ ಲೀಡರ್ ರಿಪೋರ್ಟನ್ನು ಕೊಡಲಿಕ್ಕಿದೆ.
ಇದೀಗ ನಮ್ಮ ಶಾಲೆಯ ಶಿಸ್ತು ಮತ್ತು ಜವಾಬ್ದಾರಿಯ ಪ್ರತೀಕವಾದ ಸ್ಕೂಲ್ ಆರ್ಡರ್ ಹಾಗೂ ಕ್ಲಾಸ್ ಲೀಡರ್ ರಿಪೋರ್ಟ್ ಕಾರ್ಯಕ್ರಮ ಪ್ರತಿಯೊಂದು ತರಗತಿಯ ಶಿಸ್ತು, ಸಿದ್ಧತೆ ಮತ್ತು ಜವಾಬ್ದಾರಿಯನ್ನು ಪ್ರತಿಬಿಂಬಿಸುವ ಈ ಕಾರ್ಯಕ್ರಮವನ್ನು ಗೌರವದಿಂದ ವೀಕ್ಷಿಸೋಣ. ಸ್ಕೂಲ್ ಆರ್ಡರ್ ಇದೀಗ ಶಾಲೆಯ ನಿಯಮ, ಶಿಸ್ತು ಮತ್ತು ಸುವ್ಯವಸ್ಥೆಯನ್ನು ಪ್ರತಿಬಿಂಬಿಸುವ ಸ್ಕೂಲ್ ಆರ್ಡರ್ ಕಾರ್ಯಕ್ರಮ. ಶಾಲೆಯ ಶಿಸ್ತು ವಿದ್ಯಾರ್ಥಿಯ ಶಕ್ತಿ, ವಿದ್ಯಾರ್ಥಿಯ ಶಕ್ತಿ ದೇಶದ ಭವಿಷ್ಯ. ವಂದೇ ಮಾತರಂ ಅದಾದಮೇಲೆ ಸ್ಕೂಲ್ ಆರ್ಡರ್ ಆದಮೇಲೆ 6ನೇದೇನು ಬರ್ತದೆ, ವಂದೇ ಮಾತರಂ ಬರ್ತದೆ. ಇಲ್ಲಿ ಇದೀಗ ನಮ್ಮ ಮಾತೃಭೂಮಿಗೆ ಗೌರವ ಸಲ್ಲಿಸುವ ಅತ್ಯಂತ ಭಾವನಾತ್ಮಕ ಕ್ಷಣ. ತಾಯಿ ನಾಡಿನ ಮಣ್ಣಿನ ಋಣ ತೀರಿಸಲು ಸಾಧ್ಯವಿಲ್ಲ, ಆದರೆ ಆಕೆಯ ಮಹಿಮೆಯನ್ನು ಹಾಡಬಹುದು. ಭಾರತ ಮಾತೆಗೆ ಗೌರವ ಅರ್ಪಿಸುವ ವಂದೇ ಮಾತರಂ ಗೀತೆಯನ್ನು ಭಕ್ತಿಭಾವದಿಂದ ಆಲಿಸೋಣ. ಇದೀಗ ಪ್ರತಿಯೊಬ್ಬ ಭಾರತೀಯರ ಹೃದಯದಲ್ಲಿ ಹೆಮ್ಮೆಯನ್ನು ಮೂಡಿಸುವ ಪವಿತ್ರ ಕ್ಷಣ. ರಾಷ್ಟ್ರಧ್ವಜಾರೋಹಣ. ನಮ್ಮ ತ್ರಿವರ್ಣ ಧ್ವಜವು ಕೇವಲ ಬಟ್ಟೆಯ ತುಂಡಲ್ಲ, ಅದು ನಮ್ಮ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯ ಮತ್ತು ದೇಶದ ಅಸ್ತಿತ್ವದ ಪ್ರತೀಕ. ಗಗನದಲ್ಲಿ ಹಾರುವ ತ್ರಿವರ್ಣ ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆಯ ಸಂಕೇತ. ಅಧ್ಯಕ್ಷತೆ ಹಾಗೂ ಧ್ವಜಾರೋಹಣ ನೆರವೇರಿಸಲು ಗೌರವಾನ್ವಿತ. ಯಾರನ್ನು ನಾವು ಕರಿಬೇಕು ಅವರನ್ನು ನಾವು ಧ್ವಜಾರೋಹಣಕ್ಕೆ ಕರಿಬೇಕು. ಯಾರನ್ನು ನಾವು ಕರೆಸಿದ್ದೇವೆ ಅವರು. ನಂತರ ಧ್ವಜವಂದನೆ ಮತ್ತು ಧ್ವಜಗೀತೆ. ಧ್ವಜಾರೋಹಣದ ನಂತರ ನಮ್ಮ ರಾಷ್ಟ್ರ ಧ್ವಜಕ್ಕೆ ಗೌರವಪೂರ್ವಕವಾಗಿ ಧ್ವಜವಂದನೆ ಸಲ್ಲಿಸಲಾಗುವುದು. ನಂತರ ತಮ್ಮ ದೇಶಭಕ್ತಿಯ ಭಾವನೆಯನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಧ್ವಜಗೀತೆ ಮೊಳಗಲಿದೆ. ಎಲ್ಲರೂ ಗೌರವಪೂರ್ವಕವಾಗಿ ನಿಂತು ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಅಂತ ನಾವು ಹೇಳಬೇಕು. ಅದಾದ ಮೇಲೆ ರಾಷ್ಟ್ರಗೀತೆ ಹೇಳಲಿಕ್ಕಿರುವಂಥದ್ದು. ರಾಷ್ಟ್ರಗೀತೆ ಹೇಳಲಿಕ್ಕಿರಬೇಕಾದ್ರೆ ಇದೀಗ ಪ್ರತಿಯೊಬ್ಬ ಭಾರತೀಯ ಹೃದಯವನ್ನು ಹೆಮ್ಮೆಯಿಂದ ತುಂಬಿಸುವ ನಮ್ಮ ರಾಷ್ಟ್ರಗೀತೆ ಜನಗಣಮನ. ಎಲ್ಲರೂ ಎದ್ದು ನಿಂತು ಅತ್ಯಂತ ಗೌರವ ಮತ್ತು ಶಿಸ್ತಿನಿಂದ ರಾಷ್ಟ್ರಗೀತೆಯಲ್ಲಿ ಭಾಗವಹಿಸೋಣ. ರಾಷ್ಟ್ರಗೀತೆ ಮೊಳಗುವಾಗ ನಮ್ಮ ಹೃದಯವು ಭಾರತ ಮಾತೆಯೊಂದಿಗೆ ಓಡಾಡಲಿ. ಇನ್ನು ಅಷ್ಟು ರಾಷ್ಟ್ರಗೀತೆ ಆದ ನಂತರ ನಾವು ಅತಿಥಿಗಳನ್ನು ಕರೆದಿದ್ರೆ ಅಥವಾ ಅತಿಥಿಗಳು ಇದ್ದಾಗ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗ್ತದೆ, ಅತಿಥಿಯರನ್ನು ಕರೆದು ಅವರಿಗೆ ನಾವು ಮಾತನಾಡಲಿಕ್ಕೆ ಅವಕಾಶವನ್ನು ಕೊಡುವಂಥದ್ದು. ಯಾವ ರೀತಿ ಅವಕಾಶವನ್ನು ಕೊಡುವಂಥದ್ದು, ಯಾವ ರೀತಿ ಬರೆಯುವಂಥದ್ದು, ಹೇಳುವಂಥದ್ದು ಅಂತ ಹೇಳಿದರೆ, ಇದೀಗ ನಿವೃತ್ತ ಯೋಧರ ಗೌರವ ಸಮರ್ಪಣೆ. ಇಂದು ನಮ್ಮೊಂದಿಗೆ ಉಪಸ್ಥಿತರಿರುವ ನಿವೃತ್ತ ಯೋಧರಾದ ಶ್ರೀಯುತ ಸುಂದರ ಪೂಜಾರಿಯವರ ದೇಶ ಸೇವೆಯನ್ನು ಗೌರವಿಸಿ ಅವರಿಗೆ ಸನ್ಮಾನವನ್ನು ನೆರವೇರಿಸಲು ನಮ್ಮ ಶಾಲೆಯ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಮಾನ್ ಗೋಪಾಲಕೃಷ್ಣ ಭಟ್ ಅವರನ್ನು ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀಯುತ ಸುಂದರ ಪೂಜಾರಿ ಅವರನ್ನು ಸನ್ಮಾನಿಸಿ ಅವರ ದೇಶ ಸೇವೆಗೆ ಗೌರವವನ್ನು ಸಲ್ಲಿಸೋಣ. ಇದೀಗ ನಮ್ಮೆಲ್ಲರಿಗೂ ಪ್ರೇರಣೆಯ ಮಾತುಗಳು ನೀಡಲು ನಿವೃತ್ತ BSF ಯೋಧರು ಶ್ರೀಯುತ ಸುಂದರ ಪೂಜಾರಿ ಪಳಂಬೆ ಅವರನ್ನು ತಮ್ಮ ಅಮೂಲ್ಯ ಮಾತುಗಳಿಗಾಗಿ ಆತ್ಮೀಯವಾಗಿ ಆಹ್ವಾನಿಸುತ್ತೇವೆ. ಇಷ್ಟು ನಾವು ಹೇಳಬೇಕು. ಅದಾದಮೇಲೆ ನಾವು ಈಗ ಅವರ ಅತಿಥಿ ಬಂದಿದ್ದಾರಲ್ಲ, ಅತಿಥಿಯವರು ಮಾತನಾಡ್ತಾರಂತ ನಾವು ಹೋಗಿ ತಿಳ್ಕೊಳ್ಬೇಕು ಅವರ ಕೈಯಿಂದ. ಅದಾದಮೇಲೆ ಅವರೇನು ಹೇಳ್ತಾರೆ ಅಂತ ನೋಡಿ, ಶ್ರೀಮಾನ್ ಧನ್ಯವಾದಗಳು. ನಿಮ್ಮ ಮಾತುಗಳು ನಮ್ಮ ವಿದ್ಯಾರ್ಥಿಗಳಿಗೆ ದೇಶಭಕ್ತಿ, ಶಿಸ್ತು, ಜವಾಬ್ದಾರಿಯ ಮಹತ್ವವನ್ನು ತಿಳಿಸಿಕೊಡಲಿ. ಇನ್ನು ಯಾವುದಾದ್ರೂ ಒಂದು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಪಂದ್ಯಾಟ ಇದ್ದರೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಬಹುಮಾನ ಸಿಕ್ಕಿದಾಗ ಅಂಥ ಸಂದರ್ಭದಲ್ಲಿ ಅವುಗಳನ್ನು ಕೂಡ ನಾವಲ್ಲಿ ಸೇರಿಸಿಕೊಳ್ಬೇಕು. ಇದೀಗ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ತನಗೆ ಸಾಧನೆಗೈದ ವಿದ್ಯಾರ್ಥಿಗಳು ಅಭಿನಂದನೆ. ಇದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ಹಾಗೂ ಸಂತಸದ ಕ್ಷಣ. 14 ಮತ್ತು 17 ವಯೋಮಾನದ ವಿದ್ಯಾಭಾರತಿ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ನಮ್ಮ ಸಂಸ್ಥೆಯ 6 ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ದಕ್ಷಿಣ ಕ್ಷೇತ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ.
ಈ ಸಾಧಕ ವಿದ್ಯಾರ್ಥಿಗಳನ್ನು ಗೌರವಿಸುವ ಸಲುವಾಗಿ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಮಾನ್ ಗೋಪಾಲಕೃಷ್ಣ ಭಟ್ ಅವರು ವಿದ್ಯಾರ್ಥಿಗಳಿಗೆ ಶಾಲು ಹಾಗೂ ಪುಸ್ತಕವನ್ನು ನೀಡಿ ಅಭಿನಂದಿಸಿ ಹಾರೈಸಬೇಕಾಗಿ ವಿನಮ್ರವಾಗಿ ವಿನಂತಿಸುತ್ತೇನೆ. ಈ ರೀತಿಯಾಗಿ ವಿನಂತಿಸಿಕೊಳ್ಳುವಂಥದ್ದು. ಅದಾದ ಮೇಲೆ ವಿನಂತಿಸಿದ ತಕ್ಷಣ ಏನಾಗ್ತದೆ ಅಂದರೆ ವಿನಂತಿಸಬೇಕು. ವಿನಂತಿಸಿದ ಮೇಲೆ ಅಲ್ಲಿ ಹೇಳಿಕೆ ಇರುವಂಥದ್ದನ್ನು ಕಾಣ್ಬೋದು. ಯಾವ ರೀತಿ ಹೇಳಿಕಿದೆ ಅಂತ ಹೇಳಿದರೆ, 14ರ ವಯೋಮಾನದಲ್ಲಿ ವಾಲಿಬಾಲ್ ಪಂದ್ಯಾಟದಲ್ಲಿ ಆಯ್ಕೆ ಆದ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು. ನಾವು ಆ ಹೆಮ್ಮೆಯ ವಿದ್ಯಾರ್ಥಿಗಳಿಗೆ ಈಗ ಗೌರವವನ್ನು ಕೊಡುವಂಥದ್ದು. ಶ್ರೀಯುತ ಪೋಷಿತ್ KS ಮತ್ತು ಶ್ರೀಮತಿ K ಅಮಿತಾ ದಂಪತಿಯ ಪುತ್ರನಾದ ಶ್ರೀಯುತ ಪ್ರಖ್ಯಾತ್ KV 8ನೇ ತರಗತಿ, ಶ್ರೀಯುತ ಪ್ರಭಾಕರ್ ಶೆಟ್ಟಿ ಮತ್ತು ರಾಮಕಾಂತಿ ಶೆಟ್ಟಿ ಅವರ ಪುತ್ರ ಅದ್ವಿತ್ ಶೆಟ್ಟಿ 8ನೇ ತರಗತಿ, ಶ್ರೀಯುತ ಆನಂದ ಮತ್ತು ಪ್ರೇಮ K ದಂಪತಿಯ ಪುತ್ರ ಆದಿ K 8ನೇ ತರಗತಿ, ಶ್ರೀಯುತ ಮಂಜುನಾಥ ಮತ್ತು ಶೋಭಾ ದಂಪತಿ ಅವರ ಪುತ್ರ ಸೃಜನ್ 8ನೇ ತರಗತಿ. ಈ ರೀತಿಯಾಗಿ ನಾವು ಆಯ್ಕೆಯಾದವರನ್ನು ತಿಳಿಸ್ತಾ ಹೋಗುವಂಥದ್ದು. 17ರ ವಯೋಮಾನದ ವಾಲಿಬಾಲ್ ಪಂದ್ಯಾಟದಲ್ಲಿ ಆಯ್ಕೆಯಾದವರು ಯಾರು ನಾವು ಯಾವ ರೀತಿ ಬರೆದಿದ್ದೇವೆ ಅದೇ ರೀತಿ ಹೇಳ್ತಾ ಹೋದ್ರಾಯಿತು. ಅವರ ಪುತ್ರ ಶ್ರೀ ಸಾಧ್ವಿ M 10ನೇ ತರಗತಿ, 14ರ ವಯೋಮಾನದ 10ರ ಜಿಗಿತದಲ್ಲಿ ತೃತೀಯ ಸ್ಥಾನ ಪಡೆದವರು. ಇನ್ನು ಶ್ರೀಯುತ ಕೂಸಪ್ಪ S, ಆಶಾಲತಾ B ದಂಪತಿ ಅವರ ಪುತ್ರಿ ಹರ್ಷಿಕಾ S 8ನೇ ತರಗತಿ, ನಿಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಮುಂದಿನ ಹಂತದಲ್ಲಿಯೂ ಅತ್ಯುತ್ತಮ ಸಾಧನೆ ಮಾಡಿ ನಮ್ಮ ಶಾಲೆಯ ಕೀರ್ತಿಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಎಂದು ಹಾರೈಸೋಣ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳಿಗಾಗಿ ನಮ್ಮ ಶ್ರೀಕೃಷ್ಣ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮಾನ್ ಗೋಪಾಲಕೃಷ್ಣ ಭಟ್ ಅವರನ್ನು ಆತ್ಮೀಯವಾಗಿ ಆಹ್ವಾನಿಸುತ್ತೇನೆ. ಈ ಒಳ್ಳೆಯ ಮಾತು ದಾರಿದೀಪವಾಗುತ್ತದೆ. ಪ್ರೇರಣೆಯ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತದೆ. ಅದಾದಮೇಲೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು. ಧನ್ಯವಾದವನ್ನು ತಿಳಿಸುವಂಥ ಸಂದರ್ಭದಲ್ಲಿ ಒಳ್ಳೆಯ ಮಾತು ದಾರಿದೀಪವಾಗುತ್ತದೆ, ಪ್ರೇರಣೆಯ ಮಾತು ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತದೆ. ಅಧ್ಯಕ್ಷರ ಅಮೂಲ್ಯ ನುಡಿಗಳಿಗೆ ಧನ್ಯವಾದಗಳು. ಒಳ್ಳೆಯ ಮಾತು ದಾರಿದೀಪವಾಗುತ್ತದೆ, ಪ್ರೇರಣೆಯ ಮಾತು ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತದೆ. ಅಧ್ಯಕ್ಷರ ಅಮೂಲ್ಯ ನುಡಿಗಳಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಕೊನೆಯ ಹಂತಕ್ಕೆ ತರುವಂತಹ ಸಮಯ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುವ ಸಮಯ ಇದು. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯ ಸಮಯವನ್ನು ನೀಡಿದ ಗಣ್ಯರಿಗೆ, ಅತಿಥಿಗಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಕಾರ್ಯಕ್ರಮದ ಯಶಸ್ವಿಯಾಗಿ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಧನ್ಯವಾದಗಳನ್ನು ಅರ್ಪಿಸಲು ಶ್ರೀಕೃಷ್ಣ ಹಿರಿಯ ಪ್ರಾಥಮಿಕ ಶಾಲೆ ಅದರ ಮುಖ್ಯ ಗುರುಗಳಾದ ಯಾರು ನಿಮಗೆ ಗುರುಗಳಿರ್ತಾರೆ ಅವರನ್ನು ಹೇಳುವಂಥದ್ದು, ಮುಖ್ಯ ಗುರುಗಳಿಂದ ಆತ್ಮೀಯವಾಗಿ ಅವರನ್ನು ಆಹ್ವಾನಿಸುವಂಥದ್ದು, ಧನ್ಯವಾದಗಳನ್ನು ತಿಳಿಸಲು ಅವರನ್ನು ಆತ್ಮೀಯವಾಗಿ ಆಹ್ವಾನಿಸುತ್ತೇನೆ ಅಂತ ಕರೆಯುವಂಥದ್ದು. ಅದಾದಮೇಲೆ ಕರೆದ ನಂತರ ಧನ್ಯವಾದಗಳು ಶ್ರೀಮಾನ್ ಅಂತ ಹೇಳಬೇಕು. ಅವರು ಯಾವುದೇ ಒಂದು ವಿಚಾರವನ್ನು ತಿಳಿಸಿದ ತಕ್ಷಣ ನಾವೇನು ಮಾಡಬೇಕು, ಧನ್ಯವಾದ ಶ್ರೀಮಾನ್ ಅಂತ ಹೇಳಬೇಕು. ಕೊನೆಯದಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಈ ಸಂತಸದ ಕ್ಷಣವನ್ನು ಇನ್ನಷ್ಟು ಸಿಹಿಯಾಗಿಸಲು ಸಿಹಿ ತಿಂಡಿ ವಿತರಣೆ ನಡೆಯಲಿದೆ. ಈ ಸಿಹಿ ವಿತರಣೆಯ ಪ್ರಾಯೋಜಕರು ನಮ್ಮ ಹೆಮ್ಮೆಯ ನಿವೃತ್ತ ಸೇನಾಧಿಕಾರಿ ಶ್ರೀ ಸುಂದರ ಪೂಜಾರಿ ಪಳಂಬೆ. ದೇಶದ ಗಡಿಯಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರದ ರಕ್ಷಣೆಗೆ ತಮ್ಮ ಅಮೂಲ್ಯ ಕೊಡುಗೆಯನ್ನು ನೀಡಿ ನಿವೃತ್ತ ಸೇನಾಧಿಕಾರಿಗಳಿಗೆ ತಮ್ಮ ಹೃತ್ಪೂರ್ವಕ ಗೌರವ ಮತ್ತು ಕೃತಜ್ಞತೆಗಳು. ಶತಕೋಟಿ ನಮನ. ರಾಷ್ಟ್ರದ ರಕ್ಷಣೆಗೆ ತಮ್ಮ ಅಮೂಲ್ಯ ಕೊಡುಗೆ ನೀಡಿದ
ನಿವೃತ್ತ ಸೇನಾಧಿಕಾರಿಗಳಿಗೆ ಹಾಗೂ ಹೃತ್ಪೂರ್ವಕ ಗೌರವ ಮತ್ತು ಕೃತಜ್ಞತೆಗಳು. ದೇಶಕ್ಕಾಗಿ ಸೇವೆ ಮಾಡಿದ ಕೈಗಳಿಗೆ ಗೌರವ, ದೇಶಕ್ಕಾಗಿ ತ್ಯಾಗ ಮಾಡಿದ ಹೃದಯಗಳಿಗೆ ಶತಕೋಟಿ ನಮನ. ಅವರ ಸೌಜನ್ಯದಿಂದ ನಡೆಯುತ್ತಿರುವ ಸಿಹಿ ತಿಂಡಿ ವಿತರಣೆಯನ್ನು ಎಲ್ಲರಿಗೂ ಸ್ವೀಕರಿಸೋಣ. ಸಮಾರೋಪದಲ್ಲಿ ನಾವು ಯಾವುದನ್ನು ಹೇಳ್ಬೋದು? ದೇಶ ನಮ್ಮದು, ಜವಾಬ್ದಾರಿ ನಮ್ಮದು, ಧ್ವಜ ನಮ್ಮದು, ಗೌರವ ನಮ್ಮದು, ಭಾರತ ನಮ್ಮದು, ಹೆಮ್ಮೆ ನಮ್ಮದು ವಿಚಾರವನ್ನು ತಿಳಿಸ್ಕೊಳ್ಬೋದು. ಇವಿಷ್ಟು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದ ವಿಚಾರಗಳಾಗಿದೆ. ಇವಿಷ್ಟು ನಾವು ಇದರಲ್ಲಿ ನೋಡ್ಕೊಳ್ಬೇಕಾಗಿರುವಂಥದ್ದು ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.